ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಳೇನಮ್ಮ. ಸುಮಾರು ಜನರು ಕಮೆಂಟ್ ಎಲ್ಲ ಮಾಡಿ ಕೇಳ್ತಾ ಇದ್ರಿ, ಚಿಂತು ಯಾವಾಗ ಬರ್ತಾನೆ, ಯಾವಾಗ ಎಕ್ಸಾಮ್ ಮುಗೀತದೆ ಅಂತ ಹೇಳ್ಕೊಂಡು. ಎಕ್ಸಾಮ್ ಮುಗಿಯಿತು, ಮೊನ್ನೆ 4ಕ್ಕೆ ಮುಗಿಯಿತು. ಅವನು ಕೂಡ ಕಾದುಕೊಂಡಿದ್ದ ಯಾವಾಗ ನಾನೊಂದು ಸಲ ಮನೆಗೆ ಬರ್ತೇನೆ ಅಂತ ಹೇಳಿಕೊಂಡು. ಹಾಸ್ಟೆಲಲ್ಲಿ ನೋಡ್ತಾರೆ, ಚಂದ ನೋಡ್ತಾರೆ, ಆದ್ರೂ ಕೂಡ ಮನೆಯಲ್ಲಿ ಒಂದು ಇರುವುದಂದ್ರೆ ಒಂದು ಖುಷಿಯೇ ಬೇರೆ ಅಲ್ಲ ನಮ್ಮ ಮನೆಯಲ್ಲಿ ಇರುವಾಗ. ಹಾಗೆ ಅವನು ಕೂಡ ಕಾಯ್ತಾ ಇದ್ದ. ಈಗ ನಾವೀಗ ಹಾಸ್ಟೆಲ್ಗೆ ಹೋಗ್ತಾ ಇರೋದು ಒಂದು ಲಗೇಜ್ ಎಲ್ಲ ತರ್ಲಿಕ್ಕೆ. ಹಾಗೆ ಹೋಗ್ತಿರುವಾಗ ಬೈಕಲ್ಲಿ ಏನೋ ಇಟ್ಟುಕೊಂಡು ಸೇಲ್ ಮಾಡಿಕೊಂಡಿರೋದು ಕಂಡಿತು. ಇದೆಂತಪ್ಪ ನೋಡು ಅಂತೇಳಿ ನಾನು ಕೂಡ ಓಡಿ ಹೋಗಿ ನೋಡಿಕೊಂಡು ವಿಡಿಯೋ ಕೂಡ ಮಾಡಿಕೊಂಡೆ. ನೋಡಿದ್ರೆ ಇದು ಮಂಗ ಓಡಿಸುವಂತದಂತೆ. ಏನೋ ಒಂದು ವೈಟ್ ಕಲರ್ದೇನೋ ತೋರಿಸಿದ್ರು, ಅದನ್ನ ಆ ತೂತದೊಳಗೆಲ್ಲ ಹಾಕ್ಬೇಕಂತೆ. ನೀರೆಲ್ಲ ಹಾಕಿ ನಾ ಬಟನ್ ಎಲ್ಲ ಪ್ರೆಸ್ ಮಾಡುವಾಗ ಗರ್ನಲ್ಲಿ ಹೊಡಿಸಿದಾಗೆ ಕೇಳ್ತದಂತೆ. ಆಗ ಮಂಗಗಳೆಲ್ಲ ಓಡ್ತದಂತೆ. ನನ್ನ ಹತ್ರ ಹೇಳಿದ್ರು ತೆಕೊಳ್ಳಿ ಮೇಡಮ್ ತೆಕೊಳ್ಳಿ ಅಂತ ಒತ್ತಾಯ ಮಾಡಿದ್ರು. ನಾನು ಹೇಳಿದೆ ನಮಗೆ ಬೇಡ, ನಮ್ಮಲ್ಲಿ ಒಂದು 2-3 ಮಂಗಗಳು ಉಂಟಷ್ಟೇ, ಅದರದ್ದು ಸದ್ಯಕ್ಕೆ ಅಷ್ಟೇನು ಉಪದ್ರ ಇಲ್ಲ, ನೆಕ್ಸ್ಟ್ ನೋಡುವ, ಜಾಸ್ತಿ ಮರದಿಂದ ಮರಕ್ಕೆ ಹಾರ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನೋಡುವ, ಈ ತರ ಆಯುಧಗಳೇನು ಬೇಡ, ನಮ್ಮ ಬಾಂಬೆ ಸಾಕು, ಬೇಡ ನಮಗೆ ಅಂತ ಹೇಳ್ಕೊಂಡು ಮತ್ತೆ ನಾನು ಸೀದಾ ಬಂದೆ. ಹಾಗೆ ಸ್ವಲ್ಪ ಮುಂದೆ ಬರುವಾಗ ಕಬ್ಬು ಜ್ಯೂಸದು ಗಾಡಿ ಖಂಡಿತ, ಅದನ್ನ ನೋಡಿದ್ರೆ ಚಿಂತದಾಯ್ತು. ಒಂದು ಜ್ಯೂಸ್ ಕುಡಿದು ಹೋಗುವ, ತುಂಬಾ ದಿವಸ ಆಯ್ತಲ್ಲ ಜ್ಯೂಸ್ ಎಲ್ಲ ಕುಡಿಯೋದೇ ಆಸೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಏನೋ ಒಂದು ಗುಡ್ಡ ಎಲ್ಲ ಜರ್ಸಿ ಸಾಧನೆ ಎಲ್ಲ ಮಾಡಿ ಬಂದವರಾಗೆ ಅವನು ಜ್ಯೂಸ್ ಕುಡಿದು ಹೇಳಿದೆ, ಜ್ಯೂಸ್ ಅಂತೂ ಸಖತ್ತಾಗಿ ಉಂಟಮ್ಮ ಅಂತ ಹೇಳ್ಕೊಂಡು. ಮತ್ತೆ ನನಗೆ ಮನಸ್ಸು ಕೇಳ್ತದ ಮಾರೆ, ನಾನು ಕೂಡ ಒಂದು ಜ್ಯೂಸ್ ಎಲ್ಲ ಕುಡಿದು ಮತ್ತೆ ಅಲ್ಲಿಂದ ಹೊರಟೆವು. ಹಾಗೆ ಸ್ವಲ್ಪ ಮುಂದೆ ಬರುವಾಗ ಮೊನ್ನೊಂದು ವಿಡಿಯೋದಲ್ಲಿ ನೋಡಿ ನಾನು ಅಜ್ಜಿಯನ್ನು ತೋರಿಸಿದ್ದೆ, ಈಡ್ಸುಡಿ ಮಾರುದು ಅಂತ ಹೇಳಿಕೊಂಡು. ಅವರೇ ಅಜ್ಜಿ ಸಿಕ್ಕಿದ್ರು. ಅಜ್ಜನ್ನು ನೋಡಿದ ಕೂಡ ನನಗೆ ಭಾರಿ ಖುಷಿ ಆಯ್ತು. ರಪ್ಪ ನಿಲ್ಲಿಸಿ ಮಾತಾಡುವ ಅಂತೇಳಿ ಮಾತಾಡಿಸಿದ. ಅಜ್ಜಿ ಕೂಡ ಎಷ್ಟು ನೆನಪುಂಟಂದ್ರೆ ನನ್ನ ನೋಡಿದ ಕೂಡಲೇ ಗುರುತು ಸಿಕ್ಕಿತ್ತು. ಮತ್ತೆ ಕೇಳಿದ್ರು ಇವ್ರನ್ನ ಚಿಕ್ಕ ಮಗನ ದೊಡ್ಡ ಮಗನ ಅಂತ ಹೇಳಿಕೊಂಡು. ನನಗೆ ಭಾರಿ ಖುಷಿ ಆಯ್ತು. ಈ ಏಜ್ ಅಲ್ಲಿ ಕೂಡ ನೋಡಿ ಕಷ್ಟಪಟ್ಟು ದುಡಿತಾರೆ, ಅವರಿಗೆ ಬೇಕಾದ ಹಣವನ್ನು ಅವರೇ ಸಂಪಾದನೆ ಮಾಡಿಕೊಳ್ತಾರಲ್ಲ, ಅದನ್ನು ನೋಡಿ ಅಂತ ನನಗೆ ಭಾರಿ ಖುಷಿ ಆಯ್ತು ಮಾತ್ರ. ಹಾಗೆ ಅಜ್ಜನ್ನು ಸ್ವಲ್ಪ ಹೊತ್ತು ನಿಂತು ಮಾತಾಡಿಸಿ ಮತ್ತೆ ಮುಂದೆ ಬಂದೆವು. ಇದು ಚಿಂತನ ಸ್ಕೂಲ್, ಜ್ಞಾನದೀಪ ವಿದ್ಯಾಸಂಸ್ಥೆ ಎಲಿಮಲೆಯಲ್ಲಿ ಪೋಸ್ಟರ್ ಕಾಣ್ತಾ ಉಂಟಲ್ಲ. ನಾಡಿದ್ದು ರಿಸಲ್ಟ್ ಬಂದ ಕೂಡಲೇ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ ತೆಗೆದಿದ್ದಾರೆ ಅಂತ ಹೇಳಿ ಫೋಟೋ ಹಾಕಿ ಮಾರ್ಕ್ ಹಾಕಿ 1 ವರ್ಷ ಆತರ ಪೋಸ್ಟರ್ ಇಡ್ತಾರೆ. ಇದು ಚಿಂತನ ಸ್ಕೂಲ್. ಈ ಸ್ಕೂಲ್ ದಾಟಿ ಅವನ ಹಾಸ್ಟೆಲ್ಗೆ ಹೋಗ್ಬೇಕು. ಚಿಂತು ಈ ಸ್ಕೂಲಿಗೆ ಬಂದಾದ 2 ವರ್ಷ ಅಷ್ಟೇ, ಆದ್ರೂ ಕೂಡ ಈ ಸ್ಕೂಲ್ ಬಿಟ್ಟು ಹೋಗ್ಲಿಕ್ಕಂತೂ ತುಂಬಾ ಬೇಜಾರು ಉಂಟು ಅವನಿಗೆ. ಸ್ಕೂಲ್ ದಾಟಿ ಸ್ವಲ್ಪ ಮುಂದೆ ಹೋಗುವಾಗ ಚಿಂತದಾಯ್ತು, ನಿಲ್ಲಿಸು ನನಗೆ ಇಲ್ಲಿ ಸ್ವಲ್ಪ ಕೆಲಸ ಉಂಟು ಅಂತ ಹೇಳ್ಕೊಂಡು. ನಿಲ್ಲಿಸು ಕೆಲಸ ಉಂಟು ಅಂತ ಹೇಳುವಾಗ ನಾನು ಅನ್ಕೊಂಡೆ ಮಾರೆ, ಇವನು ಓದ್ಲಿಕ್ಕೋಸ್ಕರ ಯಾರ್ದೋ ಕ್ವಶನ್ ಪೇಪರ್ ತಗೊಂಡಿದ್ದಾನೆ ಅಥವಾ ನೋಟ್ಸ್ ತಗೊಂಡಿದ್ದಾನೆ, ಅದನ್ನು ಕೊಡ್ಲಿಕ್ಕೆ ಹೋಗುದು ಅಂತ. ಇದು ನೋಡಿದ್ರೆ ಮಾರಿ ಇವನು ಅಡಿಕೆ ತಟ್ಟೆಯನ್ನು ಹಿಡ್ಕೊಂಡು ಕಾಂಪೌಂಡ್ ಹಾರಿ ಪುನರ್ಪುಳಿ ಕೊಯ್ಲಿಕ್ಕೆ ಹೋಗ್ತಿದ್ದಾನೆ. ಆ ಅಣ್ಣ ಬೇರೆ ಈಚೆ ಸೈಡ್ ಅಂತ ಕೊಯ್ದುಕೊಬಿಟ್ಟ, ಇಲ್ಲಿ ಬೇಕಾದಷ್ಟು ಉಂಟು ಅಂತ ಹೇಳ್ಕೊಂಡು. ಸಂಜೆ ಶಾಲೆ ಬಿಟ್ಟು ಹೋಗುವಾಗ ಇವರು ಇದನ್ನೇ ಮಾಡುದಂತೆ, ಪುನರ್ಪುಳಿ ಕೊಯ್ದುಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡೆದುಕೊಂಡು. ನೋಡಿ ಅಡಿಕೆ ತಟ್ಟೆಯನ್ನು ಎತ್ತಲಿಕ್ಕೆ ಆಗದಿದ್ರು ಕೂಡ ಹರಸಾಹಸ ಮಾಡಿಕೊಂಡು ಪುನರ್ಪುಳಿ ಕೊಯ್ತಾ ಇದ್ದಾನೆ ನೋಡಿ. ಅದರ ಯಲ್ಲಿ ಸಾಂಗ್ ಬೇರೆ, ಆಕಾಶದಲ್ಲಿ ನೀ ದೀಪವಾದೆ ಅಂತ. ನಾನು ಹೇಳಿದೆ ನಾಡಿದ್ದು ರಿಸಲ್ಟ್ ಬರ್ಲಿ, ಅದೇ ದೀಪಕ್ಕೆ ದೋಸೆ ಹೊಯ್ಯುವ ಸಟ್ಟಕವನ್ನು ಕಾಯಿಸಿ ನೀನು ಕುಂಡಗಿಡ್ತೇನೆ ನೋಡು ಅಂತ ಹೇಳಿದೆ. ತಮಾಷೆ ಏನೋ ಒಂದು ಸೈಡಿಗೆ ಇಟ್ರು ಕೂಡ ಈ ತರ ಏಜ್ ಅಲ್ಲಿ ಈ ತರ ಒಂದು ಎಂಜಾಯ್ಮೆಂಟ್ ಎಲ್ಲ ಬೇಕಲ್ಲ, ಅದೇ ಅಲ್ವಾ ಲೈಫು. ಒಂದು ಅರ್ಧ ಗಂಟೆ ಹರಸಾಹಸ ಮಾಡಿ ಒಂದು 7-8-10 ಪುನರ್ಪುಳಿಯನ್ನು ಕೊಯ್ದುಕೊಂಡು ಬಂದು ದರ್ಬಾರಲ್ಲಿ ಹೇಳಿದ, ನಿನಗಿದು ತಿಂದು ಗೊತ್ತಿಲ್ಲಲ್ಲ, ಒಡ್ದು ನೋಡು, ನಿನ್ನ ಬಾಯಿಗೆನೆ ಕೊಡ್ತೇನೆ, ಟೇಸ್ಟ್ ಹೇಗೆ ಉಂಟು ಅಂತ ಹೇಳು ಅಂತ ಹೇಳಿದ. ಒಡ್ದ ಕೂಡಲೇ ಬಾಯಿಗೆ ಕೊಡದು ಬಿಟ್ಟಿಲ್ಲ, ರೋಡಿಗೆ ಕೊಟ್ಟಿದ್ದಾನೆ. ನಾನು ಹೇಳಿದೆ, ಚಿಂತು ಸರಿಯಾಗಿ ಬಾಯಿಗೆನೆ ಕೊಟ್ಟಿದ್ದೆ, ಟೇಸ್ಟ್ ಅಂತೂ ಸಖತ್ತಾಗಿ ಉಂಟು ಚಿಂತು ಅಂತ ಹೇಳಿದೆ. ಅದಾಯ್ತಾ. ಅದಾದ ನಂತರ ಇನ್ನೊಂದನ್ನು ಕೂಡ ಸುಲ್ದ. ಇದನ್ನು ನೋಡಿ ಆಯ್ತು, ಇದು ಒಳ್ಳೆ ಕಾಮಿಡಿ ಉಂಟು. ಸುಲ್ದ ಒಂದು 2 ಬೀಜವನ್ನು ಅವನೇ ತಿಂದಾದ ನಂತರ ಸೂಪರ್ ಉಂಟಂತೆ ನೋಡಿ, ಸಾಕತ್ತಾಗಿ ಉಂಟಂತೆ. ನನ್ನ ಬಾಯಿಗೆ ಕೂಡ ಒಂದು ಕೊಟ್ಟ. ನನ್ನ ಬಾಯಿಗೆ ಕೊಟ್ಟ ಮೇಲೆ ನಾನು ಹೇಳಿದ ಡೈಲಾಗ್ ಕೇಳಿ, ಹಾಳಾಗಿದೆ ಅದಂತೂ ಹಾಳಾಗಿ ಬಾಯಿಗೆ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಮಾರ್ರೆ. ಹುಳಿ ಬರ್ತಿತ್ತು. ಒಟ್ಟಾರೆ ಹಂದಿ ತಿಂದಾಗ ತಿನ್ನೋದು, ಈ ತರ ಬೆರಳಲ್ಲೊಂದು ಪೋಸ್ ಕೊಡುದು, ಒಳ್ಳೇದು ಯಾವ್ದು ಹಾಳು ಯಾವ್ದು ಒಂದು ಕೂಡ ಗೊತ್ತಿಲ್ಲ. ತಿಂದಾಯ್ತು, ಓಡಿ ಹೋಗಿ ಕೈ ಕಾಲೆಲ್ಲ ತೊಳೆದುಕೊಂಡು ಹಾಸ್ಟೆಲ್ಗೆ ಬಂದೆವು. ಹಾಸ್ಟೆಲ್ಗೆ ಬಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಬಾಗಿಲು ಹಾಕಿ ಹೊರಗೆ ಬಂದ. ಬಾಗಿಲು ಹಾಕಿ ಹೊರಗೆ ಬರುವಾಗಂತ ಅವನಿಗೆ ಸಖತ್ತಾಗಿ ಬೇಜಾರಾಗಿತ್ತು. 2 ತಿಂಗಳು ಇಲ್ಲಿ ಮನೆ ತರ ಇದ್ದಲ್ಲ, ಬೇಜಾರಂತೂ ಇದ್ದೇ ಇರ್ತದೆ. ಹಾಗೆ ಲಗೇಜ್ ಹೊತ್ಕೊಂಡು ಹೊರಗೆ ಬರುವಾಗ ಇಲ್ಲಿ ನೋಡಿ ಚಿಂತುನ ಹೆಚ್ಚಮ್ಮ ಒಂದು ಹುಡುಗನಿಗೆ ನೋಡಿ ಕೊತ್ತಳಿಂಗೆ ಬ್ಯಾಟ್ ಮಾಡಿ ಕೊಡ್ತಾ ಇದ್ದಾರೆ. ಇವರೇ ಹೆಚ್ಚಮ್ಮ ಮತ್ತೆ ಇವರ ಹೆಂಡತಿ PT ಮೇಡಮ್. ಇವರೇ ಹಾಸ್ಟೆಲ್ ಅನ್ನು ನೋಡಿಕೊಳ್ಳುವ ಕಾರಣ ಮಕ್ಕಳನ್ನು ಹಾಸ್ಟೆಲ್ ಅಲ್ಲಿ ಬಿಡ್ಲಿಕ್ಕೆ ಯಾವುದೇ ರೀತಿಯ ಭಯ ಇಲ್ಲ. ಅದು ಅಲ್ಲದೆ ಯಾವುದೇ ಭೇದ ಭಾವ ಇಲ್ಲದೆ, ಶ್ರೀಮಂತರ ಮಕ್ಕಳು ಬಡವರ ಮಕ್ಕಳು ಅಂತ ಹೇಳುವಂತ ಭೇದ ಭಾವ ಇಲ್ಲದೆ ಸ್ವಂತ ಮಕ್ಕಳಾಗಿ ನೋಡಿಕೊಳ್ತಾರೆ. ಊಟದ ವಿಷಯದಲ್ಲಿ ಆಗಿರ್ಬೋದು, ಮತ್ತೆ ಹುಷಾರಿಲ್ಲದಿರುವಾಗ ಆಗಿರ್ಬೋದು, ನನ್ನ ಮಗನನ್ನು ನೋಡಿಕೊಂಡಿದ್ದಾರೆ, ಬೇರೆ ಮಕ್ಕಳನ್ನು ಕೂಡ ನೋಡಿಕೊಳ್ತಾರೆ. ಈ ವಿಡಿಯೋದ ಮುಖಾಂತರ ನನ್ನ ಮಗನ ಪರವಾಗಿ ನಾನು ಹೆಚ್ಚಮ್ಮಿಗೆ ಮತ್ತು ಮೇಡಮಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಹಾಗೆ ನಾನು ಸ್ವಲ್ಪ ಹೊತ್ತು ಹೆಚ್ಚಮ್ಮನೊಟ್ಟಿಗೆ ಮತ್ತು ಮೇಡಮ್ನೊಟ್ಟಿಗೆ ಮಾತಾಡ್ಕೊಂಡು ನಿಂತೆ. ಚಿಂತು ಅಷ್ಟೊತ್ತಿಗೆ ಓಡಿ ಬಂದು ಇಲ್ಲಿ ಶಟ್ಲ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಇದು ಲಾಸ್ಟ್ ಅಲ್ಲ, ಇನ್ನು ಆಟ ಆಡ್ಲಿಕ್ಕೆ ಇಲ್ಲಲ್ಲ ಅಂತ ಹೇಳಿಕೊಂಡು ಶಟ್ಲ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಹಾಗೆ ಸ್ವಲ್ಪ ಹೊತ್ತು ಶಟ್ಲ್ ಎಲ್ಲ ಆಟ ಆಡಿ ಹೊರಟು ಬಂದೆವು ಮಾರೆ. ಬರುವಾಗ ಅವಸ್ಥೆ ಅಂತ, ಸ್ವಲ್ಪ ದೂರ ಮಳೆ ಇಲ್ಲ ಏನಿಲ್ಲ, ಒಂದು ಅರ್ಧ ಕಿಲೋಮೀಟರ್ ದೂರ ಬಂದಿದ್ದೇವೆ. ಇದು ಮಳೆನಾ ಹೊಳೆನಾ ಒಂದು ಗೊತ್ತಾಗ್ತಿಲ್ಲ, ಬರ್ಲಿಕ್ಕೆ ಆಗುದಿಲ್ಲ ಮಾರೆ, ಅಂತ ಮಳೆ. ಇಲ್ಲಿ ಬೆಡ್ಶೀಟ್ ಎಲ್ಲ ನೋಡಿ ಫುಲ್ ಚಂಡಿಯಾಗಿದೆ. ಮತ್ತೆ ಬ್ಯಾಗ್ ಎಲ್ಲ ನೋಡಿ, ಬ್ಯಾಗ್ ಅಲ್ಲಿ
ಫುಲ್ ನೀರು ಇಳಿತಾ ಉಂಟು. ಹಾಗೆ ಓಡಿ ಬಂದು ಒಂದು ಕಡೆ ನಿತ್ತೇವೆ ಮಾರ್ರೆ. ಇಲ್ಲಿ ಬೋರ್ಡ್ ಹಾಕಿಕೊಂಡಿತ್ತು ಬಸ್ಸು ತಂಗುದಾಣ ಅಂತೇಳಿ. ಇಲ್ಲಿ ಒಳಗೆ ಬಂದು ನಿತ್ತ ನಂತರ ನಮಗೆ ಗೊತ್ತದ್ದು ಇದು ಬಸ್ಸು ತಂಗುದಾಣ ಅಲ್ಲ, ಇದು ನೀರಿನ ತಂಗುದಾಣ ಅಂತ. ಒಳಗಡೆ ನಿಂತಿದ್ದೇವೆ ಅಷ್ಟೇ ಮಾರ್ರೆ, ನೀರು ಫುಲ್ಲು ಒಳಗೆನೆ ಬೀಳ್ತಾ ಉಂಟು. ಇಲ್ಲಿ ನೋಡಿ ನೀರಿನ ಅವಸ್ಥೆ ನೋಡಿ, ಇದು ಎಂತ ಬಸ್ಸು ತಂಗುದಾಣ. ಹಾಗೆ ಸ್ವಲ್ಪ ಹೊತ್ತು ನಿತ್ತಾದ ನಂತರ ನಾನು ಚಿಂತುನ ಹತ್ರ ಹೇಳಿದೆ, ಚಿಂತು ಇಲ್ಲಿ ನಿಲ್ಲುದು ಒಂದೇ, ಮಳೆಗೆ ಚಂಡಿ ಹಾಕಿಕೊಂಡು ಹೋಗುದೇ ಒಂದೇ, ಇಲ್ಲಿ ನಿಂತು ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಹೋಗು ಅಂತೇಳಿ ಸೀದಾ ಮನೆಗೆ ಬಂದೆವು. ಮನೆಗೆ ಬರುವಾಗ ಒಂದು 7:30 ಗಂಟೆ ಆಗಿತ್ತು ಮಾರ್ರೆ. ಕತ್ತಲೆ ಅಂತ ಹೇಳಿದ್ರೆ ಫುಲ್ ಕತ್ತಲೆ, ಕರೆಂಟ್ ಇಲ್ಲ, ಏನು ಇಲ್ಲ. ಈಗ ತಾನೇ ಅಂಬೆಗಾಲಿಟ್ಟು ಭೂಮಿಗೆ ಇಳಿಲಿಕ್ಕೆ ರೆಡಿ ಆಗಿದೆ. ಗುಡುಗು ಸಿಡಿಲು ಮಳೆ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಈ ಗುಡುಗು ಸಿಡಿಲಿಗೆ ಇನ್ನೂ ಸ್ವಲ್ಪ ಹೊತ್ತು ನಾನು ನಿಮ್ಮ ಜೊತೆ ಮಾತಾಡಿಕೊಂಡಿದ್ರೆ ನನ್ನ ಫಟಾಕೊಂದು ಹೂವಿನ ಮಾಲೆ ಬೀಳುವ ಅಂದಾಜುಂಟು. ಅದಾಗುದು ಬೇಡಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಮತ್ತೆ ಚಿಂತದೊಂದು ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.